ಹಾಗೆ ವೆಲ್ಕಮ್ ಬ್ಯಾಕ್. ನೀವೆಲ್ಲ ಆರಾಮಿದ್ದೀರಾ ಅಂತ ಅನ್ಕೊಂತೀನಿ, ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಲೈಫಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಐ ಪಿ ಒ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಐ ಪಿ ಒ ಅಂದ್ರೆ ಸುರಕ್ಷಾ ಡಯಾಗ್ನೋಸ್ಟಿಕ್ ಐ ಪಿ ಒ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾರ್ಕೆಟ್ ನೆಕ್ಸ್ಟ್ ಮಂತ್ ಹೆಂಗ ಮೇಲೆ ಹೋಗ್ಬೋದಾ ಕೆಳಗೆ ಹೋಗ್ಬೋದಾ ಅಂತ. ನಿಮ್ಗೆ ಮತ್ತೆ ಜಿ ಡಿ ಪಿ ಇದು ಗ್ರೋತ್ ರೇಟ್ ನ್ಯೂಸ್ ಔಟ್ ಆಗಿದೆ. ಸೊ ಅದು ಏನ್ ಎಫೆಕ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಸ್ಕ್ರೀನ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಸುರಕ್ಷಾ ಕ್ಲಿನಿಕ್ ಅಂಡ್ ಡಯಾಗ್ನೋಸ್ಟಿಕ್ ಐ ಪಿ ಒ ಇದು ಹೆಸರು. ಸೊ ಇದು ಇವಾಗ ತನಕ ಏನ್ ಡಿಮ್ಯಾಂಡ್ ಇಲ್ಲ. ಲಿಸ್ಟಿಂಗ್ ಏನ್ಸ್ 0% ಅಂತ ತೋರಿಸಿದೆ. ಸೊ ಈ ಕಂಪ್ನಿ ಏನ್ ಮಾಡುತ್ತಪ್ಪ ಅಂತ ತಿಳ್ಕೊಳ್ಳೋಣ. ಸೊ ಸುರಕ್ಷಾ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಐ ಪಿ ಒ ಕಂಪ್ನಿ ಇದು ಇನ್ಕಾರ್ಪೊರೇಟ್ ಆಗಿದ್ದು 2005 ಅಲ್ಲಿ. ಇವ್ರು ಏನೇನೋ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ರೇಡಿಯಾಲಜಿ ಟೆಸ್ಟಿಂಗ್ ಮತ್ತೆ ಪ್ಯಾಥಾಲಜಿ ಅಂತ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಮೆಡಿಕಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ. ಇವ್ರದ್ದು ಟೋಟಲ್ ಆಗಿರೋದು ಅರೌಂಡ್ 49 ಡಯಾಗ್ನೋಸ್ಟಿಕ್ಸ್ ಸೆಂಟರ್ಸ್, ಅದರಲ್ಲಿ 166 ಸ್ಯಾಂಪಲ್ ಕಲೆಕ್ಷನ್ ಸೆಂಟರ್ಸ್ ಇದೆ. ಇವರು ಮೆಜಾರಿಟಿ ಆಫ್ ಸರ್ವಿಸ್ ಸೆಂಟರ್ ಇದೆಯಲ್ಲ ನಾರ್ತ್ ಈಸ್ಟ್ ಕಡೆ ಇದೆ. ಸೊ ನೋಡ್ತಿರ್ಬೋದು ವೆಸ್ಟ್ ಬೆಂಗಾಲ್, ಬಿಹಾರ್, ಆಸಾಮ್, ಮೇಘಾಲಯ ಕಡೆ ಇದೆ. ಸೊ ಇವರು ಜಿಯೋಗ್ರಫಿಕಲಿ ಎಲ್ಲ ಕಡೆ ಇಲ್ಲ. ಸೊ ಅದೊಂದು ಸ್ವಲ್ಪ ಮೇಜರ್ ನೆಗೆಟಿವ್ ಫ್ಯಾಕ್ಟರ್ ಅಂತ ಅನ್ಬೋದು ನೀವು. ಇವ್ರದ್ದು ಐ ಪಿ ಒ ಡೀಟೇಲ್ಸ್ ತಿಳ್ಕೊಳ್ಳೋದಾದ್ರೆ, ಈ ಟೋಟಲ್ ಇಶ್ಯೂ ಸೈಜ್ 846 CR ಇದೆ. ಅದ್ರಲ್ಲಿ ಟೋಟಲ್ ಫುಲ್ಲಿ ಒ ಎಫ್ ಎಸ್ ಇದೆ 100%. ಸೊ ಇದು ಮೇಜರ್ ಸೆಕೆಂಡ್ ನೆಗೆಟಿವ್ ಪಾಯಿಂಟ್. ಐ ಪಿ ಒ ಡೀಟೇಲ್ಸ್ ಡೇಟ್ಸ್ಗಳು ಇಂಪಾರ್ಟೆಂಟ್ ಡೇಟ್ಸ್ಗಳು ತಿಳ್ಕೊಳ್ಳೋದಾದ್ರೆ, ಕ್ಲೋಸ್ ಆದ ಐ ಪಿ ಒ 3rd ಡಿಸೆಂಬರ್, ಅಲಾಟ್ಮೆಂಟ್ ಡಿಸೈಡ್ ಆಗೋದು 4th ಡಿಸೆಂಬರ್, ಲಿಸ್ಟಿಂಗ್ ಡೇಟ್ 6th ಡಿಸೆಂಬರ್. ಸೊ ಇದರಲ್ಲಿ ರಿಟೇಲ್ ಪೋರ್ಷನ್ ಆಸ್ ಯೂಶುವಲ್ 35% ಇದೆ, ಎಚ್ ಎನ್ ಐ ಪೋರ್ಷನ್ 15% ಇದೆ. ಇನ್ನೊಂದು ಥರ್ಡ್ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ನೋಡಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಲ್ರೆಡಿ 40% ಡೈಲ್ಯೂಟ್ ಮಾಡಿದ್ದಾರೆ ಕಂಪ್ನಿಯವರು. 61% ಇದೆ ಅಷ್ಟೇ ಪ್ರಮೋಟರ್ ಕಡೆ. ಇವ್ರದ್ದು ಟೋಟಲ್ ಆಫ್ಟರ್ ಪೋಸ್ಟ್ ಇಶ್ಯೂ ಐ ಪಿ ಒ ಬಂದ್ಮೇಲೆ ಎಷ್ಟು ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಗೊತ್ತಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದು ಚೆಕ್ ಮಾಡೋದು ಮರಿಬೇಡಿ. ಇವ್ರದ್ದು ಫೈನಾನ್ಷಿಯಲ್ಸ್ ನೋಡೋದಾದ್ರೆ, ಇವ್ರದ್ದು ಅಸೆಟ್ಸ್ ಗ್ರೋ ಆಗಿದೆ ಕಾನ್ಸ್ಟೆಂಟ್. 275 CR ಇಂದ 314 CR ತನಕ ಗ್ರೋ ಆಗಿದೆ. ನಾಟ್ ದಟ್ ಮಚ್, ಜಾಸ್ತಿ ಗ್ರೋ ಆಗಿಲ್ಲ. ಸೊ ಒಳ್ಳೆ 2 to 5% ಗ್ರೋ ಆಗಿದೆ. ರೆವೆನ್ಯೂ ವೈಸ್ ನೋಡೋದಾದ್ರೆ ಡಿಪ್ಪು ಮತ್ತೆ ಮತ್ತೆ ರೈಸ್ ಆಗಿ ಕಾಣಿಸಿದೆ. ಸೊ ಕಾನ್ಸ್ಟೆಂಟ್ ಇಲ್ಲ ರೆವೆನ್ಯೂ. ಯಾಕೆ ಕಾನ್ಸ್ಟೆಂಟ್ ಇಲ್ಲ ಅಪ್ಪ ಅಂತಂದ್ರೆ 2022 ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅಯ್ಯೋ 2020 ಕೋವಿಡ್ ಲೆವೆಲ್ಸ್ ಇತ್ತು. ಸೊ COVID-19 ಬಂದಿತ್ತು. ಸೊ ಅದರಿಂದ ಇವರಿಗೆ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಆಗಿರೋದು, ರೆವೆನ್ಯೂ ಜಾಸ್ತಿ ಬಂದಿರೋದು. ಯಾಕಂದ್ರೆ ಅವ್ರ ಮೆಡಿಕಲ್ ನೀಡ್ ಜಾಸ್ತಿ ಇತ್ತು. ಪ್ರಾಫಿಟ್ ಆ ಟೈಮಲ್ಲಿ ಜಾಸ್ತಿ ಇತ್ತು. ಸೊ ಅದಕ್ಕೆ 2022 ಅಲ್ಲಿ ಎಲ್ಲ ರೆವೆನ್ಯೂ ಮತ್ತೆ ಪ್ರಾಫಿಟಬಿಲಿಟಿ ಎಲ್ಲ ಜಾಸ್ತಿ ಇದೆ. ಆದ್ರೆ 2023 ಅಲ್ಲಿ ಬರೋದಾದ್ರೆ ಡಿಪ್ ಆಗಿದೆ ನೋಡಿ. 20 CR ಪ್ರಾಫಿಟ್ ಇದೆ, 6 CR ಬಂತು. ಈಗ ನಾರ್ಮಲ್ ಆಗಿ 23 CR ಕೋವಿಡ್ ಲೆವೆಲ್ಸ್ಗೆ ಬಂದಿದೆ. ಇವ್ರದ್ದು ಬಾರೋಯಿಂಗ್ಸ್ ಒಂದು ಫಸ್ಟ್ ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವ್ರದ್ದು ಬಾರೋಯಿಂಗ್ಸ್ ನೋಡಿ 19 CR ಇಂದ 17 CR ತನಕ ಬಂದಿದೆ. ಇದೊಂದು ಪಾಸಿಟಿವ್ ಪಾಯಿಂಟ್. ಮತ್ತೆ ಆರ್ ಒ ಇ, ಆರ್ ಒ ಸಿ ಎಲ್ಲ ವ್ಯಾಲ್ಯೂಸ್ ಚಲೋ ಇದೆ. ಸೊ 14 ಆರ್ ಒ ಇ 14%, ಆರ್ ಒ ಸಿ 11%, ಡೆಟ್ ಇಕ್ವಿಟಿ 0.2. ಪಿ ರೇಷಿಯೋ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೈಸ್ ಟು ಬಿಕ್ ವ್ಯಾಲ್ಯೂ ಮತ್ತೆ ಪಿ ರೇಷಿಯೋ ಬಗ್ಗೆ. ಪ್ಯಾಟ್ ಮಾರ್ಜಿನ್ 10.57% ಇದೆ. ಇವ್ರದ್ದು ಪಿ ರೇಷಿಯೋ ನೋಡಿ 100 ತಗ್ತಿದ್ದಾರೆ ಪಿ ರೇಷಿಯೋ. ಸೊ ಇವ್ರು ಡೈರೆಕ್ಟ್ ಕಾಂಪಿಟೇಟರ್, ನೀವು ಡಾಕ್ಟರ್ ಲ್ಯಾಬ್ ಪಾರ್ಕ್ ಲ್ಯಾಬ್ ಅಂತ ತಿಳ್ಕೋದು ಅನ್ಬೋದು ನೀವು. ಸೊ ಇವ್ರದ್ದು ಪಿ ರೇಷಿಯೋ ಬರೋದಾದ್ರೆ ಅರೌಂಡ್ 62 ಇದೆ. ಇವ್ರದ್ದು ಪಿ ರೇಷಿಯೋ ನೋಡಿ 99 ಇದೆ. ಸೊ ಸ್ವಲ್ಪ ಜಾಸ್ತಿ ಪಿ ಓವರ್ ವ್ಯಾಲ್ಯೂ ಆಗಿದೆ. ಸೊ ಅದಕ್ಕೆ ಏನ್ ಡಿಮ್ಯಾಂಡ್ ಇಲ್ಲ ಅಂತ ಅನ್ಸುತ್ತೆ ನನಗೆ. ನೋಡಿ ಅದೊಂದು ನೆಗೆಟಿವ್ ಪಾಯಿಂಟ್. ಮೇಜರ್ ನೆಗೆಟಿವ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಇದು ಲೊಕೇಶನ್ ಫ್ಯಾಕ್ಟ್ರು. ವೆಸ್ಟ್ ಬಂಗಾಲ್ ಮತ್ತೆ ಆಸಾಮು ಮತ್ತೆ ಮೇಘಾಲಯ ಕಡೆ ಅಷ್ಟೇ ಇದೆ. ಇನ್ನೊಂದು ವ್ಯಾಲ್ಯೂಯೇಷನ್ ಕನ್ಸರ್ನ್ ಇಲ್ಲ. ಮತ್ತೆ ಇದು ಟೋಟಲಿ ಒ ಎಫ್ ಎಸ್. ಒ ಎಫ್ ಎಸ್ ಏನಪ್ಪಾ ಅಂತಂದ್ರೆ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ, ಅವರು ಪ್ರಾಫಿಟ್ ಬುಕ್ ಮಾಡ್ತಿದಾರೆ ಅಂತ ಅನ್ಕೋಬಹುದು ಶಾರ್ಟ್ ಆಗಿ. ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರಿ ನಾವು. ಇದು ನಿಮ್ಗೆ ಗೊತ್ತಿರ್ಬೋದು, ನ್ಯೂಸ್ ಬಂದಿದೆ, ಇಂಡಿಯಾದ್ದು ಜಿ ಡಿ ಪಿ ಗ್ರೋತ್ ರೇಟ್. ಇಲ್ಲಿ ನೋಡ್ತಿರ್ಬೋದು Q4 23 ಇಂದ Q3 2024 ತನಕ ಕಂಟಿನ್ಯೂಸ್ ಡಿಕ್ಲೈನ್ ಆಗಿದೆ. ಸೊ 8.6 ಇದ್ದಿದ್ದು 5.4 ತನಕ ಬಂದಿದೆ. ಕಂಟಿನ್ಯೂಸ್ ಡಿಕ್ಲೈನ್ 7.8, 6.7 ಮತ್ತೆ 5.4 ಕಂಟಿನ್ಯೂಸ್ ಡಿಕ್ಲೈನ್. ಸೊ ಇದಕ್ಕೆ ಯಾಕೆ ರೀಸನ್ಸ್ ಏನಪ್ಪಾ ಅಂತ ಅಂತಿದ್ದಾರೆ ಅಂದ್ರೆ, ಅನಲಿಸ್ಟ್ ಅವರು ಈಗ ವೆದರ್ ಕಂಡೀಷನ್ ಚಲೋ ಇರಲಿಲ್ಲ. ಸೊ ಈ ವರ್ಷ ಸ್ವಲ್ಪ ಜಾಸ್ತಿ ರೈನ್ಫಾಲ್ ಆಯ್ತಲ್ಲ, ಸೊ ಅದು ಕಂಡೀಷನ್ ಚಲೋ ಇಲ್ಲ. ಮೈನಿಂಗು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ವಲ್ಪ ಡೌನ್ ಆಯಿತು. ಸೊ ಅದಕ್ಕೆ
ಸ್ಲೋ GDP ರೇಷಿಯೋ ಗ್ರೋತ್ ರೇಟ್ ಅಂತ ಅನ್ಬೋದು. ಇದಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ನ ನೆಗೆಟಿವ್ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ನೆಗೆಟಿವ್ ಪಾಯಿಂಟ್ ಇದು. ಸೊ ಯಾವಾಗಲೂ GDP ರೇಷಿಯೋ ಮೇಲೆ ಹೋದಿದ್ರೆ ಬಿಸ್ನೆಸ್ಗಳಿಗೆ ಚಲೋ. ಸೊ ಬಿಸ್ನೆಸ್ ಚಲೋ ಆದ್ರೆ ಸ್ಟಾಕ್ ಮಾರ್ಕೆಟ್ ಒಳ್ಳೇದಾಗುತ್ತೆ. ಅದೇ GDP ರೇಷಿಯೋ ಡೌನ್ ಆದ್ರೆ ಮತ್ತೆ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಪಾಯಿಂಟ್. ನೀವು ಇದರಲ್ಲೇ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನು ತಿಳ್ಕೊಬಹುದಪ್ಪ ಅಂತಂದ್ರೆ GDP ರೇಷಿಯೋ ಯಾವಾಗಲೂ ಕೆಳಗೆ ಹೋಗುತ್ತಲ್ಲ ಗ್ರೋತ್ ರೇಟ್, ಅವಾಗ ರೇಟ್ ಕಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಅನ್ಬೋದು ನೀವು ಇದ್ರೊಳಗೆ. ನೋಡೋಣ ಏನಾಗುತ್ತೆ ಅಂತ ಮಂಡೇ ಮಾರ್ಕೆಟ್ ಮತ್ತೆ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅಂತ. ನಿಫ್ಟಿ ನೋಡಿ ಹಂಗೆ ಕೆಳಗೆ ಹಂಗೆ ಇದೆ. ಸೊ ಸ್ವಲ್ಪ ಮೇಲ್ ಹೋಗಿತ್ತು, ಎಷ್ಟು ಪರ್ಸೆಂಟ್ ಅಂದ್ರೆ 4% ಮತ್ತೆ ಮೇಲೆ ಹೋಗಿತ್ತು. ಈಗ ಜಸ್ಟ್ 3.58% ಅಷ್ಟೇ ಇದೆ. ನೋಡೋಣ ಏನಾಗುತ್ತಪ್ಪ ಅಂತ. ಜಸ್ಟ್ ಕನ್ಸಲ್ಟೇಟ್ ನೆಗೆಟಿವ್ ಫ್ಯಾಕ್ಟರ್ ಅಂತ ತಿಳ್ಕೊಳ್ಳೋದಾದ್ರೆ ಇದು ಅಂದ್ರೆ GDP ಗ್ರೋತ್ ರೇಟು ಮಾರ್ಕೆಟಿಗೆ ಇಷ್ಟ ಆಗಿಲ್ಲ ಅಂದ್ರೆ ಇಲ್ಲೇ ಸ್ವಲ್ಪ ಕನ್ಸಲ್ಟೇಟ್ ಆಗಿ ಮತ್ತೆ ಕೆಳಗೆ ಬರ್ಬೋದು. ಇಲ್ಲಾಂದ್ರೆ ಆ, ಏನು GDP ಎಫೆಕ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಹಿಂಗ ಮೇಲೆ ಹೋಗ್ಬೋದು ಇದೇ ಕನ್ಸಲ್ಟೇಟ್ ಆಗಿ. ಬ್ಯಾಂಕ್ ನಿಫ್ಟಿ ಬರೋದಾದ್ರೆ ನೋಡಿ ಸ್ವಲ್ಪ ಸ್ಟ್ರಾಂಗ್ ಇದೆ ಬ್ಯಾಂಕ್ ನಿಫ್ಟಿ. ಮೇಲೆ ನಿಫ್ಟಿ ಅದು 8% ಡೌನ್ ಆಗಿದ್ರೆ ಇದು ಅರೌಂಡ್ 4% ಇದೆ ನೋಡಿ. 4% ಡೌನ್ ಇದೆ. ಸೊ ಇದೇನ ಅರ್ಥಪ್ಪ ಅಂತಂದ್ರೆ ಬ್ಯಾಂಕಿಂಗ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಅದ್ರಲ್ಲಿ IT ಫೀಲ್ಡ್ ಅಂತೂ ಇನ್ನ ಸ್ಟ್ರಾಂಗ್. ಸೊ ಇದು ಮೊನ್ನೆ ಅಂದ್ರೆ 26 ನವೆಂಬರ್ಗೆ ಆಲ್ ಟೈಮ್ ಹೈ ಇದಾಯಿತು. ಸೊ ಇದನ್ನ ಕನ್ಸಿಡರ್ ಮಾಡಿ ಅರೌಂಡ್ 3% ಇದಾಯಿತು.